ಎಲ್ರಿಗೂ ನಮಸ್ಕಾರ. ಇವತ್ತೇನು ವಿಡಿಯೋ ಮಾಡ್ತಾ ಇರಲಿಲ್ಲ, ಬಟ್ ಮಾಡಬೇಕು ಅನ್ನಿಸ್ತು. ಈ 2025 ವರ್ಷದ ಕೊನೆಯ ದಿನ ಇವತ್ತು. ಯೂಟ್ಯೂಬಲ್ಲಿ ಹಾಗೆ ಸರ್ಚ್ ಮಾಡಿದೆ, ನ್ಯೂ ಇಯರ್ ಪ್ಲಾನ್ಸ್ ಇನ್ ಕನ್ನಡ ಅಂತ. ಬಟ್ ನಮ್ಮ ಕಾಂಪಿಟೇಟಿವ್ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಯಾವುದೇ ವಿಡಿಯೋ ಸಜೆಸ್ಟ್ ಆಗಲಿಲ್ಲ. ಬರೀ ಈ ಪಬ್ಬು, ರೆಸ್ಟೋರೆಂಟು, ಕುಡಿತ, ಗಲಾಟೆ, ಗಲಭೆ ಅಂಥೇಳಿ ಅದೇ ನ್ಯೂಸ್ ಬರ್ತಾ ಇತ್ತು. ಬಟ್ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಸಂಬಂಧಪಟ್ಟಂತೆ ನ್ಯೂ ಇಯರ್ ಪ್ಲಾನ್ಸ್ ಅಂತೇಳಿ ಯಾವುದೇ ವಿಡಿಯೋ ಬರಲಿಲ್ಲ. ಹಾಗಾಗಿ ಈ ವಿಡಿಯೋ ಇರಲಿ ಅಂತೇಳಿ ಮಾಡ್ತಾಯಿದ್ದೀನಿ. ಫಸ್ಟ್ ನೋಡಿರಿ, ನಾವು 2025ರಲ್ಲಿ ಏನನ್ನ ತಪ್ಪುಗಳು ಮಾಡಿದ್ದೀವಿ, ಆ ತಪ್ಪುಗಳನ್ನ 2026ರಲ್ಲಿ ಮಾಡಬಾರ್ದು. ನಾವು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಯಾವೆಲ್ಲ ತಪ್ಪು ಮಾಡಿದ್ದೀವಿ ಅಂತೇಳಿ. ಫಸ್ಟ್ ತಪ್ಪು ಬರೋದೇ ದುಡ್ಡು ಖರ್ಚು ಮಾಡೋದು. ದುಡ್ಡು ನೋಡಿರಿ, ಖರ್ಚು ಮಾಡೋದು ಸ್ವಲ್ಪ, ಗಳಿಸೋದು ತುಂಬ ಕಷ್ಟ ಆಗಿರುತ್ತೆ. ಅದು ದುಡಿಯೋರಿಗೆ ಗೊತ್ತಿರುತ್ತೆ ಅದರ ಬೆಲೆ ಏನಂತೇಳಿ. ದುಡ್ಡು ನೀವು ಒಳ್ಳೆ ಊಟ ಮಾಡೋದಕ್ಕೆ ಖರ್ಚು ಮಾಡಿರಿ. ಕೈಗೆ ವಾಚ್ ಇಲ್ಲ, ಹೊಸ ವಾಚ್ ತಗೊಳ್ರಿ. ಹೊಸ ಬಟ್ಟೆ ತಗೊಳ್ರಿ. ಆಮೇಲೆ ಚಪ್ಪಲಿ ಇಲ್ವಾ, ಹೊಸ ಚಪ್ಪಲಿ ತಗೊಳ್ರಿ. ಅಂದರೆ ನಿಮ್ಗೆ ಏನೇ ನೀಡಬೇಕೋ ಅದಕ್ಕೆ ಖರ್ಚು ಮಾಡಿರಿ. ಒಳ್ಳೆ ಬ್ರ್ಯಾಂಡೆಡ್ ಐಟಮ್ನೇ ತಗೊಳ್ರಿ, ಅದಕ್ಕೇನು ಸಂಬಂಧ ಇಲ್ಲ. ಅದಕ್ಕೆ ಖರ್ಚನಲ್ಲ, ಅದು ಒಬ್ಬ ವ್ಯಕ್ತಿಯ ವಿಕಸನಕ್ಕೆ ಅದೆಲ್ಲ ಅವಶ್ಯಕತೆ ಆಗ್ತದೆ. ಈಗ ನೀವು KPSC ಅಥವಾ UPSC ಇಂಟರ್ವ್ಯೂಗೆ ಹೋದಾಗ ಅಲ್ಲಿ ನೀವು ಕ್ಯಾಂಡಿಡೇಟ್ ನೋಡ್ತೀರ, ಯಾವ ರೀತಿ ಇಂಟರ್ವ್ಯೂಗೆ ಹೋಗಬೇಕು, ಯಾವ ರೀತಿ ಇರಬೇಕಂತ. ಅದೆಲ್ಲ ಬೇಕಾಗ್ತದೆ. ಅದೇನು ಖರ್ಚು ಅಂತ ಬರಲ್ಲ. ಅದು ಅಂದರೆ ನಿಮ್ಮ ಆದಾಯಕ್ಕೆ ತಕ್ಕಂತೆ, ಅಂದರೆ ನಿಮ್ಮ ಕೆಪಾಸಿಟಿ ತಕ್ಕಂತೆ ಖರ್ಚು ಮಾಡಬೇಕಾಗಿರುತ್ತೆ. ಅಂದರೆ ಟೈಮ್, ಸಂದರ್ಭಕ್ಕೆ ತಕ್ಕಂತೆ ಖರ್ಚು ಮಾಡಬೇಕಾಗಿರುತ್ತೆ. ಇನ್ನು ಮತ್ತು ಯಾವುದು ಖರ್ಚು ಅಂತಿದ್ರ ಅಂತ ನಿಮಗೆ ಡೌಟ್ ಆಗ್ಬೋದು. ಈ ಎಜುಕೇಷನ್ ಸಂಬಂಧಪಟ್ಟಂತೆ ನಾವು ಖರ್ಚು ಮಾಡ್ತೀವಿ ಈ ಕಾಂಪಿಟೇಟಿವ್ ಎಕ್ಸಾಮಲ್ಲಿ. ಏನಂದರೆ ಈ ಮಾರ್ಕೆಟಲ್ಲಿ ಬರ್ತಕ್ಕಂಥ ಹೊಸ ಪುಸ್ತಕಗಳನ್ನ ತಗೊಳ್ಳೋದು. ನೋಡಿ, ಯಾವುದೇ ಪುಸ್ತಕ ಬಿಡಲಿ, ಮಿನಿಮಮ್ 400 ರೂಪಾಯಿ ಇರುತ್ತೆ. ಆ ರೀತಿ ನೀವು ಹೊಸ ಪುಸ್ತಕಗಳನ್ನ ತಗೊಳ್ಳಿ. ಈಗ ಆಲ್ರೆಡಿ ನೀವು ಈ ಫೀಲ್ಡಲ್ಲಿ 1 ವರ್ಷದಿಂದ 2 ವರ್ಷದಿಂದ ಇದ್ದೀರಂದರೆ ಆಲ್ರೆಡಿ ನಿಮ್ಮ ಹತ್ರ ಸಾಕಷ್ಟು ಪುಸ್ತಕಗಳು ಇರ್ತವೆ. ಅದೇ ಪುಸ್ತಕನ ನೀವು ನೀಟಾಗಿ ಓದಬೇಕು. ಎಕ್ಸ್ಟ್ರಾ ಟಾಪಿಕ್ಗಳು ನಿಮಗೆ ಬೇರೆ ಇಂಟರ್ನೆಟ್ ಸಹಾಯದಿಂದ ಆ್ಯಡ್ ಆನ್ ಮಾಡ್ಕೊಂತ ಅದೇ ಬುಕ್ಸ್ಗಳನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ನೀವು ಬುಕ್ಸ್ಗಳ ಅಪ್ಡೇಟ್ ಹಾಕೋಬೇಡಿ. ಈಗ ಕರೆಂಟ್ ಟ್ರೆಂಡ್ ಯಾವ ರೀತಿ ಇದೆ, ಈ KA ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ, ಆ ರೀತಿ ನೀವು ರೆಡಿ ಆಗ್ತಾ ಹೋಗ್ಬೇಕು. ಬುಕ್ಸು ಅವೇ ಇರಬೇಕು, ಬಟ್ ನೀವು ನೋಟ್ಸ್ ಮಾಡ್ತಿರಲ್ಲ ಎಕ್ಸಸೈಸು, ಅದು ಜಾಸ್ತಿ ಆಗ್ತಾ ಹೋಗಿ. ಅಂದರೆ ಇನ್ಫಾರ್ಮೇಷನ್ ನೀವು ಆ್ಯಡ್ ಮಾಡ್ತಾ ಹೋಗ್ತಾ ಇರ್ತೀರ. ಈಗ ಯಾವುದೋ ಒಂದು ಟಾಪಿಕ್ ತಗೊಳ್ರಿ, ಈ ಕದಂಬರ ಅಂತ ತಗೊಳ್ರಿ, ಕರ್ನಾಟಕ ಹಿಸ್ಟ್ರಿ. ಆ ಕದಂಬರ ಬಗ್ಗೆ ನೀವು ಆಲ್ರೆಡಿ ನೋಟ್ಸ್ ಮಾಡಿರ್ತೀರ ಸ್ಟೇಟ್ ಬುಕ್ಸನ್ನು. ಇನ್ನೂ ಬೇರೆ ರೀತಿ ಆ ಟಾಪಿಕ್ ಮೇಲೆ KA ಅಥವಾ KPSC ಎಕ್ಸಾಮಲ್ಲಿ ಕೇಳಿದ್ರೆ ಆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ನ ನಿಮ್ಮ ನೋಟ್ಸಿಗೆ ಆ್ಯಡ್ ಮಾಡಬೇಕು. ಅಲ್ಲಿ ದುಡ್ಡು ವೇಸ್ಟ್ ಮಾಡೋದು ಕಡಿಮೆ ಮಾಡ್ತೀರ. ನೋಡಿ, ನಾವು ಎಷ್ಟು ಉಳಿಸ್ತೀವೋ ಅಷ್ಟು ಗಳಿಸಿದಾಗ ಅದು. ಇನ್ನು ನೆಕ್ಸ್ಟ್ ಬಂದರೆ ಹೊಸ ಕೋರ್ಸ್ಗಳನ್ನ ತಗೊಳ್ಳೋದು. ಇದು ಅದೊಂದು ಜಾಸ್ತಿ ಆಗಿಬಿಟ್ಟಿದೆ ಇವಾಗ. ಏನಂದರೆ ಈಗ ಪಾಠ ಮಾಡಲ್ಲ ಅವರು. ನಿಮಗೆ ಕೋರ್ಸ್ ಇವರು ಒಂದಿಷ್ಟು ಅಮೌಂಟ್ 2,500 ಅಥವಾ 3,000 ಇಸ್ಕೊಂಡು ಏನು ಮಾಡ್ತಾರೆ, ನಿಮಗೆ ಹೇಳ್ತಾರೆ ನಿಮಗೆ ಟಾಪಿಕ್ಕು. ನೋಡಿ, ಈ ಟಾಪಿಕ್ಕು ಇಂಪಾರ್ಟೆಂಟು, ಇದಕ್ಕೆ ನೀವು ಪ್ರಿಪೇರ್ ಆಗಿರಂತ. ಅದನ್ನು ಅವ್ರ ಹತ್ರನೇ ಕೇಳ್ಬೇಕಾ. ಹಳೆ ಕ್ವಶನ್ ಪೇಪರ್ ನೋಡಿದ್ರೆ ಗೊತ್ತಾಗುತ್ತೆ. ಈಗ ಶಿಮ್ಲಾ ಪ್ಯಾಕ್ಟ್ ಅಂತ ಬರುತ್ತೆ, ಶಿಮ್ಲಾ ಒಪ್ಪಂದ ಅಂತ. ಇಂದಿರಾ ಗಾಂಧಿ, ಜುಲ್ಫಿಕರ್ ಅಲಿ ಭುಟ್ಟೋ ಅವ್ರ ಮಧ್ಯೆ ನಡೆಯುತ್ತೆ. ಅದು ಪ್ರಿವಿಯಸ್ ಇಯರ್ ಕ್ವಶನಲ್ಲಿ ಬಂದಿರುತ್ತೆ. ಅದನ್ನು ಅವ್ರು ಇನ್ನೊಬ್ಬರಿಂದ ಹೇಳಿ ಕಲಿಬೇಕು ನಾವು. ಅದ್ರ ಬದಲು ನೋಡಿರ್ತೀರ ಹಳೆ ಕ್ವಶನ್ ಪೇಪರ್ನ, ಅದನ್ನು ನೀವು ಒಂದು ಕಡೆ ಲೀಸ್ಟ್ ಮಾಡ್ತಾ ಹೋಗ್ಬೇಕು. ಇದು ಇಂಪಾರ್ಟೆಂಟ್ ಟಾಪಿಕ್ಕು. ನೆಕ್ಸ್ಟ್ ಎಕ್ಸಾಮಲ್ಲಿ ಅದೇ ರೀತಿ ಕ್ವಶನ್ ಬಂದರೆ ಅಥವಾ ಆ ಟಾಪಿಕ್ಕಿಂದ ಕ್ವಶನ್ಸ್ ಬಂದರೆ ನಿಮ್ಮ ಆನ್ಸರು ಯಾವುದೇ ಕಾರಣಕ್ಕೂ ತಪ್ಪಾಗಬಾರ್ದು. ಅದನ್ನು ನೀವು ಯಾವಾಗಲೂ ಎನ್ಶೂರ್ ಮಾಡ್ಕೊಬೇಕು.
ಈ ರೀತಿ ಇಂಪಾರ್ಟೆಂಟ್ ಟಾಪಿಕ್ಸ್ ಹೇಳ್ತೀವಿ, ಬರ್ರಿ ನಮ್ಮ ಕೋರ್ಸ್ ತಗೊಳ್ರಿ ಅಂತೇಳಿ ನಿಮ್ಮನ್ನು ಸುಮ್ಮನೆ 2,500-3,000 ರೂಪಾಯಿನ ಖರ್ಚು ಮಾಡ್ತಾರೆ. ಅಂದರೆ ಅವ್ರ ಜಾಬಿಗೆ ಇಟ್ಕೊತಾರೆ. ಅವರು ಉದ್ಧಾರ ಆಗ್ತಾ ಇರ್ತಾರೆ. ನಾವಿಲ್ಲಿ ಆ ಅಮೌಂಟು ಜೋಡಿಸೋದು ಎಷ್ಟು ಕಷ್ಟ ಇರುತ್ತೆ ಅಂದರೆ ನಮಗೆ ಗೊತ್ತಿರುತ್ತೆ. ಈಗ ಒಬ್ಬ ತಂದೆ ತಾಯಿ ಅಫಿಷಿಯಲ್ಸ್ ಇದ್ದಾರೆ, ಅಷ್ಟು ಅಮೌಂಟನ್ನು ಖರ್ಚು ಮಾಡೋಣ ಎಷ್ಟು ಸಮಸ್ಯೆ ಆಗುತ್ತೆ. ತಂದೆ ತಾಯಿಗಳು ಬೇರೆ ಹೊಲದಲ್ಲಿ ಕೂಲಿ ಕೆಲಸ, ಗದ್ದೆ ಕೆಲಸ ಮಾಡ್ತಿರ್ತಾರೆ, ರೈತರಾಗಿರ್ತಾರೆ ಭಾಳ ಜನ. ಅವ್ರಿಗೆಲ್ಲ ಎಷ್ಟು ಸಮಸ್ಯೆ ಆಗುತ್ತೆ ಅಂದರೆ ಅದನ್ನು ನೀವು ಫಸ್ಟ್ ಅರ್ಥ ಮಾಡ್ಕೊಬೇಕು. ನೀವು ಒಬ್ರ ಕಡೆಗೆ ಹೋಗಿ ಸುಮ್ಮನೆ ಅಮೌಂಟು ಅವ್ರ ಜಾಬಿಗೆ ಆಗ್ತಿದ್ರಲ್ಲ, ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಕ್ಯಾಂಡಿಡೇಟ್ಸ್. ನೆಕ್ಸ್ಟ್ ಅವ್ರ ಬಳಿ ಅವ್ರು ಹೆಂಗಾದ್ರೂ ಉದ್ಧಾರ ಆಗಿದ್ದಾರೆ ಆಲ್ರೆಡಿ, ಅವ್ರು ಇನ್ನೂ ಉದ್ಧಾರ ಮಾಡ್ತಾನೇ ಇರ್ತಾರೆ. ಈಗ ಆಲ್ರೆಡಿ ಗೌರ್ಮೆಂಟ್ ಅಫಿಷಿಯಲ್ಸ್ ಇರ್ತಾರೆ, ಅವ್ರಿಗೆ ತಿಂಗಳಿಗೆ ಏನೋ ಒಂದು ಲಕ್ಷಗಟ್ಟಲೆ ಸಂಬಳ ಬರುತ್ತೆ. ಅದ್ರ ಜೊತೆಗೆ ಇದು ಬೇರೆ 2,500-3,000 ರೂಪಾಯಿ ಒಬ್ಬೊಬ್ಬ ಕ್ಯಾಂಡಿಡೇಟಿಂದ. ಬರೀ ಹೇಳೋದಕ್ಕೆ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದು ಅಂತ ನೀವು ಹಳೆ ಕ್ವಶನ್ ಬಂದು ನೋಡಿದ್ರೆ ಗೊತ್ತಾಗುತ್ತೆ ರೀ. ಸುಮ್ಮನೆ ಈ ರೀತಿ ದುಡ್ಡನ್ನು ಕಳ್ಕೊಂಬೇಡಿ. ಅದಾಯಿತು. ಇನ್ನು ನೆಕ್ಸ್ಟ್ ಬಂದರೆ ಜಾಸ್ತಿ ಯೂಟ್ಯೂಬ್ ವೀಡಿಯೋಸ್ನ ನೋಡೋದು. ನೀವು ಮಾಡಿರ್ತೀರ ತಪ್ಪು, ನಾವು ಮಾಡಿದ್ವಿ. ಆ ಥರ ಯೂಟ್ಯೂಬಲ್ಲಿ ಜಾಸ್ತಿ ಟೈಮನ್ನು ವೇಸ್ಟ್ ಮಾಡಬೇಡ್ರಿ. ನೀವು ದಿನದ 24 ಗಂಟೆನ ಯೂಟ್ಯೂಬಲ್ಲೇ ಮುಳುಗಿದ್ರು ನೀವು ನೌಕರಿ ದೇವರನ್ನು ಪಡೆಯಲ್ಲ. ಯಾಕಂದರೆ ನಾವು ಓದೋದಕ್ಕೂ ಯೂಟ್ಯೂಬಿಗೂ ಭಾರಿ ವ್ಯತ್ಯಾಸ ಇರುತ್ತೆ. ಈಗ ಯೂಟ್ಯೂಬ್ ಯಾವಾಗ ಬಳಸ್ಕೊಂಬೇಕಂದ್ರೆ ಕೆಲವೊಂದು ಟಫ್ ಟಾಪಿಕ್ಗಳು ಬರ್ತವೆ. ಆ ಟಾಪಿಕ್ಗಳ ಮೇಲೆ ನೀವು ಎಷ್ಟೇ ಓದಿದ್ರೆ ಅರ್ಥ ಆಗೋದಿಲ್ಲ. ಆ ಥರ ಟಾಪಿಕ್ಗಳನ್ನ ನೀವು ಬೇಕಾದ್ರೆ ಯೂಟ್ಯೂಬ್ ಯೂಸ್ ಮಾಡ್ಕೊಂಡು ನೋಡ್ಕೊಂಡು ಕಲ್ತ್ಕೊಂಡು ಅರ್ಥ ಮಾಡ್ಕೊಂಡು. ಇನ್ನು ಹೊಸ್ದಾಗಿ ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಫಸ್ಟಿಗೆ ಬಂದಿರ್ತಾರಂದರೆ ಅವ್ರು ಬಿಡಿ, ಅವರು ಪಾಪ ಸ್ಟಾರ್ಟಿಂಗಿನ ಏನಂತ ಗೊತ್ತಿರಲ್ಲ, ಅವರು ನೋಡಲಿಕ್ಕೆ ಸ್ವಲ್ಪ ಕಲಿಬೋದು ಯೂಟ್ಯೂಬಲ್ಲಿ. ನೀವು ಆಲ್ರೆಡಿ 1 ವರ್ಷ 2 ವರ್ಷದಿಂದ ಓದ್ತಾಯಿದ್ರೆ ನೀವು ಆದಷ್ಟು ಕಡಿಮೆ ಮಾಡಬೇಕು. ಈ ಕರೆಂಟ್ ಅಫೇರ್ಗೆ ಒಂದು ಯಾವುದಾದ್ರು ಒಬ್ಬ ಚೆನ್ನಾಗಿ ಮಾಡ್ತಕ್ಕಂಥ ಒಬ್ಬರು ವೀಡಿಯೋ ಮಾಡೋದು ನೋಡ್ಬೇಕು ದಿನದಲ್ಲಿ. ಅದು ಬಿಟ್ಟರೆ ಇನ್ನು ಇಂಗ್ಲೀಷ್ಗೂ ಒಂದು ವೀಡಿಯೋ ನೋಡಬೇಕು. ಈ ಯಾವುದೋ ಮೀನಿಂಗ್ಸ್ ಮಾಡ್ತಾಯಿರ್ತಾರೆ, ದ ಹಿಂದೂ ನ್ಯೂಸ್ ಅನಾಲಿಸಿಸ್ ಅಂತೇಳಿ. ಅಂದರೆ ಈ ವರ್ಡ್ಸ್ ಮೀನಿಂಗ್ನ ಜಾಸ್ತಿ ಕೇಳ್ತಾರೆ ಈ ಗ್ರೂಪ್ ಸಿ ಎಕ್ಸಾಮಲ್ಲಿ ಇಂಗ್ಲೀಷಲ್ಲಿ. ಆ ರೀತಿ ಒಂದು ವೀಡಿಯೋ ಅಥವಾ 1 ಅಥವಾ 2, ಅದೇನಂದ್ರೆ 1 ಅವರ್ ಅಥವಾ 2 ಅವರ್ ಒಳಗೆ ಕಂಪ್ಲೀಟ್ ಆಗೋದು. ಆ ರೀತಿ ನೋಡಿದ್ರೆ ನಡೀತದೆ. ಅದು ಬಿಟ್ಟು ಇನ್ನು GKಗೆಲ್ಲನೂ ವೀಡಿಯೋ ನೋಡ್ಕೊಂತ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದ್ರೆ ನೀವು ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ, ಎಕ್ಸಾಮು ಕ್ಲಿಯರ್ ಆಗಲ್ಲ. ಮೇಜರಾಗಿ ಇಷ್ಟು ಇವೇನು ನಾವು ಮಿಸ್ಟೇಕ್ ಮಾಡ್ತಲ್ಲ, ಇದನ್ನು ನಾವು ನೆಕ್ಸ್ಟ್ 2026ರಲ್ಲಿ ಮಾಡಬಾರ್ದು. ಆ ಥರ ಮಾಡದೇ ಇದ್ದರೆ ನೋಡಿ ನಾವು ಜೀವನದಲ್ಲಿ ತುಂಬ ಮುಂದೆ ಬರ್ತೀವಿ, ಹಾಗೂ ಜಲ್ದಿ ಸಕ್ಸಸ್ ಕೂಡ ಕಾಣ್ತೀವಿ. ಇಷ್ಟ ಆಗ್ತೀವಿ ಬಿಡು. ಎಲ್ರಿಗೂ ಧನ್ಯವಾದ.